ಇನ್ನೇ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ನಾವು ಟಿ ವಿ ಮೀಡಿಯಾದಾಗ ನಮ್ಮ ಜನಗಳಿಗೆ ಎಲ್ಲ ಏನಕ್ಕೆ ಬೇಸತ್ತಿದ್ದಾರೆ ಅಂದರೆ ಟಿ ವಿ ಮೀಡಿಯಾದೊಳಗೆ ಮಾರಕ, ಕಂಟಕ, ಬಲಿಬಿತ್ತು. ಸೊ ದೀಸ್ ಆರ್ ದ ವೆರಿ ವರ್ಸ್ಟ್ ವರ್ಡ್ಸ್. ಸೊ ಇವತ್ತು ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಟೊಬ್ಯಾಕೋಯಿಂದ ಸಾಯ್ತಕ್ಕಂಥ ಪೇಷಂಟ್ಗಳ ಸಂಖ್ಯೆಗಿನ ಅತಿ ಕಡಿಮೆ ಇದೆ. ಯಾಕೆ ಪೇಷಂಟ್ಗಳು ಇನ್ನು ಜನಗಳು ಟೊಬ್ಯಾಕೋ ಯೂಸ್ ಮಾಡ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಟೊಬ್ಯಾಕೋ ತಿಂತಾರೆ, ಅದ್ರ ಬಗ್ಗೆ ಭಯ ಇಲ್ಲ. ಎಲ್ಲಿ 100 ಮಂದಿ ಪೇಷಂಟ್ಗೆ ಇದು ಕರೋನಾ ಇನ್ಫೆಕ್ಟ್ ಆತಂದ್ರೆ 85-90% ಮಂದಿಗೆ ಆ ರೋಗ ಲಕ್ಷಣವೇ ಇರೋದು. ಅವ್ರು ಬಂದೈತೆ ಅನ್ನೋದು ಗೊತ್ತಾಗಲ್ಲ. ಜಸ್ಟ್ ಬಿಕಾಸ್ ಅವ್ರ ಟ್ರಾವೆಲ್ ಹಿಸ್ಟ್ರಿ, ಆಮೇಲೆ ಯಾವ ಏರಿಯಾದಾಗಿದ್ರು ಅದ್ರ ಮೇಲೆ ನಾವು ಟೆಸ್ಟ್ ಮಾಡಿದವರು ಪಾಸಿಟಿವ್ ಬಂದಿರ್ತಾರೆ. ಸೊ ಹಿಂಗಾಗಿ ಅದಕ್ಕೆ ಅಂತ ಭಯ ಪಡುವ ಅಗತ್ಯತೆ ಇಲ್ಲ, ಬಟ್ ಎಚ್ಚರಿಕೆ ಇರಬೇಕು. ಸೊ ಎಚ್ಚರಿಕೆ ಯಾಕೆ ಇರ್ಬೇಕಂತಂದ್ರೆ, ಈಗ ನಾನೊಬ್ಬನೇ ತೊಗೊಂಡಿಲ್ಲ, ನಾನು ಹೋದ ನನ್ನ ಮನೆಯಲ್ಲಿ ವಯಸ್ಸಾದವ್ರು ತಂದೆ ತಾಯಿಗಳು ಇರ್ತಾರೆ, ಚಿಕ್ಕ ಮಕ್ಕಳುಗಳು ಇರ್ತಾರೆ. ಸೊ ಇದು ಏನದಂದ್ರೆ ನಾವು ಓಲ್ಡ್ ಏಜ್ ಅಬೌವ್ 60 ಇಯರ್ಸು, ಬಿಲೋ 10 ಇಯರ್ಸ್ ಮಕ್ಕಳಿಗೆ, ಪ್ರೆಗ್ನೆಂಟ್ ವುಮನ್ಸ್ಗೆ, ಮತ್ತು ಮನೆಯಲ್ಲಿ ಯಾರಾದರೂ ಅನ್ಕಂಟ್ರೋಲ್ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಅಥವಾ ಮೆಲಿಗ್ನೆನ್ಸಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ರೆ, HIV ಪೇಷಂಟ್ಸ್ ಇದ್ರೆ, ಟ್ಯೂಬರ್ಕುಲೋಸಿಸ್ ಪೇಷಂಟ್ಸ್ ಇದ್ರೆ, ಅವ್ರಿಗೆ ಇದು ಏನಂತಂದ್ರೆ ಮಾರ್ಟಾಲಿಟಿ ಜಾಸ್ತಿ, ಅವರಲ್ಲಿ ಸಾವುಗಳು ಸಂಭವಿಸುವ ಪ್ರಮಾಣ ಜಾಸ್ತಿ. ಸೊ ಇದರಿಂದ ನಾವು ಅದಕ್ಕೋಸ್ಕರ ಹುಷಾರಾಗಿರ್ಬೇಕು. ಸೊ ಈಗ ಏನು ಸಾವು ಆಗ್ತಾವಲ್ಲ ಆಲ್ಮೋಸ್ಟ್ ಕ್ರಿಟಿಕಲ್ ಪ್ರೀವಿಯಸ್ ಕಂಡೀಷನ್ ಇದ್ದಂಥ ಕೇಸ್ಗಳು. ಸೊ ಅದಕ್ಕೆ ಮಾರಕ ಅದು ಇದು ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಣ. ಇತ್ತೀಚೆಗೆ ನಾವು ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಸೊ ಅದು ಒಂದು ಇದು. ಆಮೇಲೆ ಈಗ ನಮ್ಮಲ್ಲಿ ನೋಡಿದಾಗ ಆಲ್ಮೋಸ್ಟ್ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ ನಮಗೆ ಅಡ್ಮಿಟ್ ಆದಾಗ ಈಗ ಒಂದ್ಸಲ ಎಟ್ ಎ ಟೈಮ್ ನನಗೆ 22 ಕೇಸ್ಗಳು ಬಂದು ರಾತ್ರಿ. ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ ಎಲ್ಲ ಕೇಸ್ಗಳು ರಾತ್ರಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ತಾ ಇದ್ರು. ನಾವು ಡಿಸ್ಚಾರ್ಜ್ ಮಾಡೋದು ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ. ಸೊ ಅವಾಗ ರಾತ್ರಿ ಬಂದಾಗ ದೇರ್ ವಾಸ್ ಲಾಟ್ ಆಫ್ ಇದು ಇರೋದು. ನಾವು ಆಮೇಲೆ ಏನಪ್ಪಾ ಇದು ಟ್ರೀಟ್ಮೆಂಟು ಅಷ್ಟೊಂದು ಟಫ್ ಇದೆ, ಏನೂ ಇಲ್ಲ, ಇಲ್ಲೇ ಡಯಾಗ್ನೋಸ್ ಮಾಡಬೇಕು ಅನ್ನೋದೇನಿಲ್ಲ. ಆಲ್ರೆಡಿ ಡಯಾಗ್ನೋಸ್ ಬೈ RT-PCR ಮತ್ತು TrueNAT ಬಂದಿರ್ತದೆ ರಿಪೋರ್ಟ್ ಪ್ರಕಾರ. ಟ್ರೀಟ್ಮೆಂಟ್ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಗೈಡ್ಲೈನ್ಸ್ ಇದೆ. ಸಿವಿಯರ್ ಇದ್ದಂಥ ಸಿಂಪ್ಟಮ್ಸ್ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಅನ್ನೋದು ವಿ ಹ್ಯಾವ್ ಎ ಗೈಡ್ಲೈನ್, ಸೆಟ್ ಆಫ್ ಗೈಡ್ಲೈನ್ಸ್, ಇದೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದೆ. ಸೊ ನಮ್ಮಲ್ಲಿ ಏನು ಸಿಸ್ಟಮ್ ಇದೆ ಅಂತ ಪ್ರತಿಯೊಂದು ಪೇಷಂಟ್ ಡೀಟೇಲ್ಸ್ನ ನಾವು ಎಕ್ಸೆಲ್ ಸೀಟಲ್ಲೇ ಹಾಕಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಆ ರಿಪೋರ್ಟು ಇಟ್ ವಿಲ್ ಗೋ ಟು ಸೆಂಟ್ರಲ್ ಟೀಮ್. ದೇರ್ ಇಸ್ ಎ ಸೆಂಟ್ರಲ್, ವಿ ಹ್ಯಾವ್ ಏನಂತಂದ್ರೆ ಡಿಸ್ಟ್ರಿಕ್ಟ್ ಎಕ್ಸ್ಪರ್ಟ್ ಕಮಿಟಿ ಇದೆ ನಮ್ಮಲ್ಲಿ. ವಿ ಹ್ಯಾವ್ ಎ ಕಾರ್ಡಿಯಾಲಜಿಸ್ಟ್, ವಿ ಹ್ಯಾವ್ ಎ ನೆಫ್ರಾಲಜಿಸ್ಟ್, ವಿ ಹ್ಯಾವ್ ಎ ಫಿಸಿಷಿಯನ್ಸ್ ಇದ್ದಾರೆ. ಅವೆಲ್ಲ ನಮ್ಮ ಟೀಮ್ ಜೊತೆ ವಿ ಹ್ಯಾವ್ ಎ ಡಿಸ್ಟ್ರಿಕ್ಟ್ ಎಕ್ಸ್ಪರ್ಟ್ ಕಮಿಟಿ. ಅದ್ರ ಜೋಡಿ ದೇರ್ ಇಸ್ ಒಂದು ಸ್ಟೇಟ್ ಎಕ್ಸ್ಪರ್ಟ್ ಕಮಿಟಿ ಇದೆ. ಸ್ಟೇಟ್ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಚೆಸ್ಟ್ ಫಿಸಿಷಿಯನ್ಸ್ ಇರ್ತಾರೆ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಎವ್ರಿ ಒನ್ ವಿಲ್ ಬಿ ದೇರ್. ನಾವು ಈ ರಿಪೋರ್ಟ್ಗಳನ್ನ ಅವರು ಆನ್ಲೈನ್ ನೋಡ್ಕೊಂಡ್ಬಿಟ್ಟು ಸಂಪೂರ್ಣ ಎಲ್ಲ ಜಿಲ್ಲೆನೂ ಅವರ ಮಾನಿಟರ್ ಮಾಡಿ ಬೈ ನೇಮ್ ಇಂಥ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಪ್ರತಿದಿನ ನಮ್ಮಲ್ಲಿ ಬೆಳಿಗ್ಗೆ 10 ಗಂಟೆಗೆ, ಸಾಯಂಕಾಲ 4 ಅಂದ್ರೆ 7 ಗಂಟೆಗೆ ನಮ್ಮಲ್ಲಿ ಈ ರೌಂಡ್ಸ್ ಅಂತ ಆಗ್ತದೆ. ಈ ರೌಂಡ್ಸ್ ಇಸ್ ಥ್ರೂಔಟ್ ಆಲ್ ಡಿಸ್ಟ್ರಿಕ್ಟ್ದಲ್ಲ ಇರ್ತಕ್ಕಂಥ, ಸ್ಟೇಟಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಆಸ್ಪತ್ರೆ, ಕೋವಿಡ್ ಹಾಸ್ಪಿಟಲ್ ರೋಗಿಗಳ ಇವನು ಡೀಟೇಲ್ಸು ಸೆಂಟ್ರಲ್ ಟೀಮ್ನವರು ಬೆಂಗಳೂರಲ್ಲಿ ಕುತ್ಕೊಂಡ್ಬಿಟ್ಟು ಅವರು ಗೈಡ್ ಮಾಡ್ತಾರೆ. ಸೊ ನಮ್ಮಲ್ಲಿ ಕರ್ನಾಟಕ ಹ್ಯಾಸ್ ಬಿಕಮ್ ಎ ಮಾಡೆಲ್ ಸ್ಟೇಟ್ ಫಾರ್ ಕರೋನಾ ಟ್ರೀಟ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್. ಅಷ್ಟೇ ಏನಿದೆ, ಈಗ ನಾವು ಇಲ್ಲಿ ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಮುಖ್ಯಿಲ್ಲ. ಈಗ ಒಂದು ಪೇಷಂಟ್ ಬಂತಂದ್ರೆ ಕನಿಷ್ಠ ಅವರಿಗೆ 10 ಪ್ರೈಮರಿ ಕಾಂಟ್ಯಾಕ್ಟ್ಸ್ PC ಅಂತೀವಿ, ಆ್ಯಂಡ್ ಮಿನಿಮಮ್ ಒಂದು 10 to 15 ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನಾವು ಟ್ರೇಸ್ ಮಾಡಲೇಬೇಕು. ಸೊ ಈಗ ಒಂದು ಪ್ರೈಮರಿ ಕೇಸು ನಮಗೆ ಟ್ರೇಸ್ ಔಟ್ ಆಗ್ತಾರೆ, ವಿತಿನ್ 6 hours ಸೆಕೆಂಡರಿ ಕಾಂಟ್ಯಾಕ್ಟ್ ವಿಲ್ ಬಿ ಟ್ರೇಸ್ಡ್. ನಮಗೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಲ್ಪ್ ಮಾಡ್ತಾರೆ. ಆ ಪೇಷಂಟ್ ಮೊಬೈಲ್ ಇಟ್ಕೊಂಡ್ಬಿಟ್ಟು ಅವ್ರು ಯಾರ್ಯಾರು ಕಾಂಟ್ಯಾಕ್ಟ್ನಾಗ ಬಂದಿದ್ದಾರೆ ಎಲ್ಲನೂ ದೇ ವಿಲ್ ಟೇಕ್ ದ ಇನ್ಫಾರ್ಮೇಶನ್, and within 6 hours primary contacts and secondary contacts identify ಮಾಡಿಬಿಟ್ಟು they will be put into quarantine centers. ಇನ್ನು ನೆಕ್ಸ್ಟ್ ಆ ಬಂದಂಥ ಪೇಷಂಟ್ ಬಂದಂಥ ವಿಲೇಜ್ ಆಗಲಿ ಅಥವಾ ವಾರ್ಡ್ ಆಗಲಿ ಅಲ್ಲಿ ಸೀಲ್ ಡೌನ್ ಮಾಡ್ತಾರೆ. ಸೊ ಅಲ್ಲಿಂದ ಏನಾಗ್ತದೆ, ಅಲ್ಲಿಂದ ಅದು ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತದೆ. ಸೊ ದೀಸ್ ಆರ್ ದ ಸಾಕಷ್ಟು ಕಂಟೈನ್ಮೆಂಟ್ ಮೇಜರ್ಸ್ ತಗೋತಾ ಇದ್ದಾರೆ. ಇದಕ್ಕೆ ಪ್ರತಿಯೊಂದು ಆ್ಯಪ್ ಇದೆ, ಆ್ಯಂಡ್ ಪ್ರತಿಯೊಂದು ಇದು ಹೊಸ ಅನುಭವ ನಮಗೆ. ಸೊ ಕೆಲವೊಂದು ಜಿಲ್ಲೆಯಲ್ಲಿ ನಮಗೆ ಇದು ಅಡ್ಮಿಷನ್ನು, ಡಿಸ್ಚಾರ್ಜು, ಟ್ರೀಟ್ಮೆಂಟು ಇದೊಂದು ಭಾಗ ಅಂತಂದ್ರೆ, ಇನ್ನು ಮರಣ ಹೊಂದಿದ ಪೇಷಂಟ್ ನಾವು ಹೆಂಗೆ ಡಿಸ್ಪೋಸ್ ಮಾಡಬೇಕು?
ಅದು ತುಂಬಾ ಇದಾಯ್ತು. ಯಾಕಂದ್ರೆ ಎಷ್ಟೊಂದು ಮಂದಿ ಪೇಷಂಟ್ ರಿಲೇಟಿವ್ಸ್ ಬಿಟ್ಟೇ ಹೋಗ್ಬಿಟ್ರು. ಪೇಷಂಟ್ ಡೆತ್ ಆಗಿರ್ತದೆ, ಅವ್ರಿಗೆ ಯಾರು ಇರಂಗಿಲ್ಲ. ಅದಕ್ಕೆ ನಾವು ಇದನ್ನ ಏನ್ ಮಾಡೋದು ಅಂತ ಹೇಳಿ ಸ್ಟೇಟ್ ಇಂದ ಅವ್ರು ಏನ್ ಮಾಡಿದ್ರು, ಡೆಡ್ ಬಾಡಿ ಡಿಸ್ಪೋಸಬಲ್ ಟೀಮ್ ಅಂತ ಮಾಡಿದ್ರು. ಕೆಲವೊಬ್ರು ಏನ್ ಮಾಡಿದ್ರು, ಆ ಗೈಡ್ಲೈನ್ಸ್ ಕೊಟ್ಬಿಟ್ರು, 8 ಫೀಟ್ ಟ್ರೆಂಚ್ ತಗೋಬೇಕು, ಅಲ್ಲಿ ಹೋಗಿ ಇಡಬೇಕು. ಸೊ ಎಷ್ಟೊಂದು ಜಿಲ್ಲೆಗಳೊಳಗೆ ನೀವು ಟಿವಿ ಮೀಡಿಯಾದಲ್ಲಿ ನೋಡಿದ್ರೆ ಎಲ್ಲ ಆರೋಗ್ಯ ಸಿಬ್ಬಂದಿಯವರು ನಿರ್ಲಕ್ಷ್ಯ ಅಂತ. ಸೊ ನಮ್ಮಲ್ಲಿನೂ ಏನಿದೆ, ಒಂದು ಫಸ್ಟ್ ಡೇ ಒಂದು ಡೆತ್ ಆದಾಗ ಅದನ್ನೇ ಹಳ್ಳಿಯೊಳಗೆ ಹೋಗೋ ರಿಲೇಟಿವ್ಸ್ ಯಾರೂ ಬರಲಿಲ್ಲ. ನಮ್ಮ ಜನಗಳು ನಿಂತ್ಬಿಟ್ಟು ಆ ಪೋಕ್ಲೈನ್ ಅಲ್ಲಿ ಇದು ಹ್ಯಾಂಡಲ್ ಅಲ್ಲಿ ಇಟ್ಬಿಟ್ಟು ಕೆಳಗೆ ಇಟ್ರು. ಅದನ್ನೇ ವಿಡಿಯೋ ಮಾಡಿ ದೇ ಮೇಡ್ ಇಟ್ ವೈರಲ್. ದೆನ್ ದ ಪ್ರಾಬ್ಲಮ್ ಈಸ್, ಗೈಡ್ಲೈನ್ಸ್ ಮಾಡಿದ್ದಾರೆ 6 ಇಂದ 8 ಫೀಟ್ ತೆಗೆದು, ಅದನ್ನು ಹೋಗಿ ಯಾರು ಇಡೋರು, ಕೆಳಗಿಟ್ಟೋ ಮೇಲೆ ಹತ್ಬೇಕಲ್ಲ. ಸೊ ದೇರ್ ವಾಸ್ ಅ ಪ್ರಾಬ್ಲಮ್. ದೆನ್ ವಿ ಕನ್ವಿನ್ಸ್ ಜಿಲ್ಲಾಡಳಿತವ್ರು ಕನ್ವಿನ್ಸ್ ಮಾಡಿದ್ವಿ, ವಿ ಡೆವಲಪ್ಡ್ ಅವರ್ ಓನ್ ಪ್ರೋಟೋಕಾಲ್. ಏನಂತಂದ್ರೆ, ಆಸ್ ಪರ್ ದ ಈಗ ಏನಾಗ್ತದೆ, ಒಂದು ಡೆಡ್ ಬಾಡಿ ನಾವು ಡಿಸ್ಪೋಸ್ ಮಾಡ್ಬೇಕಂತಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು. ಆಮೇಲೆ ಅವರ ಕಲ್ಚರ್ ಅಕಾರ್ಡಿಂಗ್ ಟು ದೇರ್ ರಿಲಿಜನ್, ಅವ್ರ ಕಲ್ಚರ್ಗೆ ನಾವು ಇದನ್ನ ಕೊಡ್ಬೇಕಾಗ್ತದೆ, ಏನು ಸಾಕಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ಸೊ ಅದ್ರ ಪ್ರಕಾರ ಮಾಡ್ಬೇಕಂತಂದ್ರೆ ನಾವು ಏನ್ ಹೇಳಿದ್ರೆ, ವಿ ಪೇಡ್ ಎ ಗೈಡ್ಲೈನ್ಸ್. ನಮ್ಮಲ್ಲಿ ವಿ ಹ್ಯಾವ್ ಒಂದು ಶ್ರದ್ಧಾಂಜಲಿ ವೆಹಿಕಲ್. ಡೆತ್ ಅಂತಂದ್ರೆ ಆಸ್ ಪರ್ ಪ್ರೋಟೋಕಾಲ್ ವಿ ಕ್ಲೀನ್ ದ ಬಾಡಿ ವಿತ್ ಹೈಪೋಕ್ಲೋರೈಡ್ ಸೊಲ್ಯೂಷನ್, ಮತ್ತೆ ಅದನ್ನು ರ್ಯಾಪ್ ಮಾಡಿ ವಿ ಹ್ಯಾವ್ ಎ ಡೆಡ್ ಬಾಡಿ ಬ್ಯಾಗ್ಸ್, ಜಿಪ್ಪರ್ಸ್ ಇರ್ತದೆ, ವಿತ್ ಫೇಸ್ಗೆ ಟ್ರಾನ್ಸ್ಪರೆಂಟ್ ಇದು ಇರ್ತದೆ ಕವರ್. ಸೊ ಅದಕ್ಕೆ 4 ಹ್ಯಾಂಡಲ್ಸ್ ಇರ್ತವೆ. ಸೊ ಅದನ್ನೇ ನಾವು ಏನ್ ಮಾಡಿದ್ವಿ, ಅದು ಡೆಡ್ ಬಾಡಿ ಇದನ್ನ ನಾವು ಟ್ರೆಂಚ್ ಮಾಡಿದಾಗ ಅದನ್ನೇ ಒಂದು ಸ್ಲೋಪ್ ಮಾಡಿಬಿಟ್ಟು ಅಥವಾ ಮೆಟಲ್ ಮಾಡಿ ನಾವು ಒಂದು ಆ ಡೆಡ್ ಬಾಡಿ ವೆಹಿಕಲ್ ಒಳಗೆ 4 PPE ಕಿಟ್ ಕೊಟ್ಟು ಕಳಿಸ್ತೇವೆ. ಜೊತೆಗೆ ಆ 4 PPE ಕಿಟ್ ಅಲ್ಲಿ 2 ನಮ್ಮ ಪ್ಯೂರ್ಗಳು ಹೋಗಿರ್ತಾರೆ, 2 ದೇರ್ ರಿಲೇಟಿವ್ಸ್ ಅವರ ಕಂಪನಿ ಮಾಡಿ ಅವರು ತಮ್ಮ ಕಲ್ಚರ್ ಪ್ರಕಾರ ಅತಿ ರೆಸ್ಪೆಕ್ಟ್ಫುಲ್ ಆಗಿ ಆ ಡೆಡ್ ಬಾಡಿ ಡಿಸ್ಪೋಸ್ ಮಾಡುವಂತ ಪ್ರೋಟೋಕಾಲು ನಾವು ನಮ್ಮ ಜಿಲ್ಲೆಯಲ್ಲಿ ಸೆಟ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಮೈನ್ಯೂಟು ನಾವು ಪ್ಲಾನ್ ಮಾಡಿ ಮಾಡಬೇಕು. ಪ್ಲಾನ್ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಅದು ನಿರ್ಲಕ್ಷ್ಯ ಅಂತ ಹೇಳಿ ಜನಗಳು ಎದ್ಕಾಣ್ತದೆ. ಅದು ಆಕ್ಚುಲಿ ನಿರ್ಲಕ್ಷ್ಯ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ನೋದು. ಪ್ರೋಟೋಕಾಲ್ ಪ್ರಕಾರ 8 ಫೀಟ್ ಟ್ರೆಂಚ್ ತೆಗೆದ್ರು, ನೀವು ಅದ್ರಾಗ ಹಾಕಿ ಅಂದ್ರು, ಹೇಗೆ ಹಾಕ್ಬೇಕು? ಐದರ್ ದೇ ಹ್ಯಾವ್ ಟು ಲೀವ್ ಇಟ್ ಫ್ರಮ್ ಎಬೋ, ಇಲ್ಲ ಅಂದ್ರೆ ಏನೋ ಒಂದು ಮೆಥಡ್ ಬಂದು. ಸೊ ಇವೆಲ್ಲ ನಮಗೆ ಹೊಸ ಅನುಭವಗಳು. ಸೊ ನಾ ಇನ್ನೊಂದು ಏನು ಹೇಳ್ತಾ ಇದ್ದೇನೆ, ಯಾರು ಭಯ ಪಡುವ ಅಗತ್ಯ ಇಲ್ಲ. ಇಲ್ಲಿ ನಾವು ಮುಖ್ಯವಾಗಿ 3 ತಿಂಗಳು ನಾವು ವಿ ಹ್ಯಾವ್ ಟು ಫಾಲೋ ಇಟ್. ಒಂದು, ಅನಾವಶ್ಯಕವಾಗಿ ಎಲ್ಲೂ ಅಡ್ಡಾಡ್ಲಿಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಯಾವುದೋ ಜಾತ್ರೆ ಮದುವೆ ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ. ಎಲ್ಲೇ ಹೋದ್ರೂ ಕೂಡ ಯು ಯೂಸ್ ಯುವರ್ ಮಾಸ್ಕ್. ಮಾಸ್ಕ್ ಉಪಯೋಗಿಸಿದ ಏನಂದ್ರೆ, ನಿಮ್ಮಿಂದ ಇನ್ನೊಬ್ಬರಿಗೆ ಹರಡೋ ಸಾಧ್ಯತೆ, ಇನ್ನೊಬ್ಬರಿಂದ ನಿಮಗೆ ಹರಡೋ ಸಾಧ್ಯತೆಗಳು ಸಂಪೂರ್ಣ ಕಡಿಮೆ ಆಗ್ತದೆ. ಸಾಕಷ್ಟು ಜನರು ಕೇಳ್ತಾರೆ ಯಾವ್ದು ಮಾಸ್ಕ್ ಸೇಫು ಏನು ಅಂತೇಳಿ. ಸಿಂಪಲ್ ಟ್ರಿಪಲ್ ಲೇಯರ್ ಮಾಸ್ಕ್ ವಿಲ್ ಗಿವ್ 90 to 98% ಪ್ರೊಟೆಕ್ಷನ್. ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಂದ 100% ಪ್ರೊಟೆಕ್ಷನ್. ಮತ್ತೆ ರಿಪೀಟೆಡ್ ಆಗಿ ನಾವು ಏನ್ ಮಾಡ್ತೇವೆ, ಕೆಲವೊಂದು ನಾವು ಎಷ್ಟೋ ಸಲ ನೋಡಿದ್ದೇವೆ, ನಮ್ಮಲ್ಲಿ ಮೀಟಿಂಗ್ ಶುರು ಆತಂದ್ರೆ ಎಲ್ಲ ಗ್ಲೋ ಹಾಕೊಂಡು ಕುಂದ್ರೋರು. ಅರೆ ಗ್ಲೋ ಹಾಕೊಂಡ್ರೆ ಯು ಆರ್ ನಾಟ್ ಸೇಫ್. ಆ ಗ್ಲೋ ಕೈಲಿ ಮುಟ್ಟಿ ನೀವು ಮೂಗು ಕಣ್ಣು ಬಾಯಿ ಮುಟ್ಕೊಂಡ್ರೆ ಯು ಆರ್ ಪ್ರೋನ್ ಟು ಬಿ ಇನ್ಫೆಕ್ಟೆಡ್. ಸೊ ರಿಪೀಟೆಡ್ ಆಗಿ ಯು ಕೀಪ್ ಒಂದು ಹ್ಯಾಂಡ್ ಸ್ಯಾನಿಟೈಸರ್. ನಿಮ್ಮ ಬ್ಯಾಗ್ ಒಳಗೆ ಯಾವಾಗಲೂ ಹ್ಯಾಂಡ್ ಸ್ಯಾನಿಟೈಸರ್ ಇರಬೇಕು, ಮಾಸ್ಕ್ ಇರಬೇಕು, ಇಷ್ಟಿದ್ರೆ ಸಾಕು. ಸೊ ರಿಪೀಟೆಡ್ ಆಗಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊತ ಇರಬೇಕು. ಸೊ ನೀವು ಮನೆಯಿಂದ ಎಲ್ಲೋ ಆಫೀಸ್ಗೆ ಎಲ್ಲೋ ಇದಕ್ಕೆ ಹೋಗ್ಬೇಕಾದ್ರೆ ಮಿನಿಮಮ್ ಒಯ್ಬೇಕು. ನಾವು ಇದನ್ನೇ ಬ್ಯಾಗ್ಸ್ ಆಗಲಿ ಏನೋ ಓದಿರ್ತೀವಿ, ಅವನ್ನ ವಿ ಹ್ಯಾವ್ ಟು ಗೆಟ್ ಸ್ಯಾನಿಟೈಸ್ಡ್ ಅಥವಾ ಹೊರಗಿಡಬೇಕು. ಆಮೇಲೆ ಇನ್ನೊಂದು, ಕೆಲವೊಬ್ರು ಕೇಳ್ತಾರೆ, ತರಕಾರಿಯಿಂದ ಮಾರ್ಕೆಟಿಂದ ನಾವು ಎಷ್ಟೋ ತರ್ತೀವಿ ತರಕಾರಿಯಿಂದ, ಇಸ್ ಇಟ್ ಸೇಫ್? ನಾ ಸ್ಟಿಲ್ ಸೇ ಇಟ್ ಇಸ್ ಅನ್ಸೇಫ್. ಯಾಕೆ ಅಂದ್ರೆ ಅವನು ಮಾಸ್ಕ್ ಹಾಕೋ. ಎಷ್ಟೋ ಸಲ ನೀವು ಮಾರ್ಕೆಟ್ಗೆ ಹೋಗಿರ್ತೀರಾ, ನೀವು ನೋಡ್ತೀರಾ ತರಕಾರಿ ಇಟ್ಕೊಂಡು ಕೂತಿರ್ತಾನೆ, ಅವನು ವಿತೌಟ್ ಮಾಸ್ಕ್ ಇರ್ತಾನೆ. ಇಫ್ ಯು ಗೆಟ್ ಎ ಸ್ನೀಸ್, ಹೋಲ್ ಥಿಂಗ್ ವಿಲ್ ಬಿ ವೈರಸ್ ಇರ್ತದೆ. ವೈರಸ್ ಮಿನಿಮಮ್ 7 hours to 2 to 3 days ವರೆಗೆ ಇರ್ತದೆ ಅದು, ಡಿಪೆಂಡಿಂಗ್ ಅಪಾನ್ ದ ಎನ್ವೈರನ್ಮೆಂಟಲ್ ಕಂಡೀಷನ್. ಸೊ ಅವಾಗ ನಾವು ಏನ್ ಮಾಡಬೇಕು, ತರಕಾರಿ ತಿನ್ನಲಾರ್ದೆ ಇರ್ಲಿಕ್ಕಾಗಲ್ಲ. ಸೊ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಪ್ರತಿಯೊಂದು ತಂದಂತ ತರಕಾರಿಗಳು ಫಸ್ಟ್ ಸ್ವಚ್ಛವಾಗಿ ತೊಳಿಬೇಕು. ತೊಳೆದ ಆದ ನಂತರ ವಾಟ್ ವಿ ಡೂ ಅಂತಂದ್ರೆ, ಒಂದು ಬಿಸಿನೀರು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡ್ಬಿಟ್ಟು ಎಲ್ಲ ತರಕಾರಿಗಳು ತೊಳೆದು ಇಟ್ಬಿಟ್ಟು ಆದ್ಮೇಲೆ ಬಿಸಿನೀರು ಹಾಕಿ ಯು ಲೀವ್ ಫಾರ್ 5 to 10 minutes. ಅದಾದ ನಂತರ ಸ್ವಲ್ಪ ಆದ್ಮೇಲೆ ನೀವು ತಗೋದು, ಇಟ್ ವಿಲ್ ಬಿ ಎ ಸೇಫ್. ಸೊ ಆ ಥರ ಯೂಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಎಚ್ಚರದಿಂದ ಇರಬೇಕು, ಅಥವಾ ನಾವು ಭಯ ಇರಬಾರ್ದು. ಸೊ
ನಾವು ಎಚ್ಚರಿಂದ ಇದ್ದಂತಂದ್ರೆ ಸಪೋಸ್ ನಮಗೂ ಇನ್ಫೆಕ್ಟ್ ಆದರೂ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೈ ರಿಸ್ಕ್ ಗ್ರೂಪ್ ಅವ್ರಿಗೆ ನಾವು ಆ ರೋಗ ತಗಲಾರ್ದಂಗೆ ನೋಡ್ಕೋಬೇಕು. ಸೊ ಇದ್ರ ಜೊತೆ ಕರೋನಾ ಕೇರ್ ಸೆಂಟರ್ಸ್ ಅಂತಿತ್ತಲ್ಲ, ಎಷ್ಟೋ ಮಂದಿ ಕೇಳಿದ್ರು, ನಾವು ಕರೋನಾ ಕೇರ್ ಸೆಂಟರ್ಸ್ ನೀವು ಹಾಸ್ಟೆಲ್ ಮಾಡಿರ್ತೀರಾ, ಯಾವುದೋ ಒಂದು ಹೋಟೆಲ್ ಮಾಡಿರ್ತೀರಾ, ಯಾವುದೋ ಒಂದು ದೇ ಆರ್ ನಾಟ್ ಸೇಫ್. ಸೊ ನನಗೆ ನನ್ನದೇ ಆದಂತ ಒಂದು ಒಳ್ಳೆ ಮನೆ ಇದೆ, ನನ್ನದೇ ಆದಂತ ಒಂದು ಒಳ್ಳೆ ರೂಮ್ ಇದೆ, ಐಸೋಲೇಷನ್ ಇರ್ತೀನಿ, ನನಗೆ ಯಾಕೆ ನೀವು ನನಗೆ ಅಲ್ಲಿ ಹಾಕ್ತೀರಾ ನೀವು ಅಂತಂತ ಇದು ಬಂದಾಗ ಅವಾಗ ಗೌರ್ಮೆಂಟ್ಗೆ ನಾವು ಕನ್ವಿನ್ಸ್ ಮಾಡಿದಾಗ ಅವರು ಈಗ ಅಲೋ ಮಾಡಿದ್ದಾರೆ, ಸರ್ಟನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಇದ್ದಂಥವ್ರು ಮೈಲ್ಡ್ ಟು ಮಾಡರೇಟ್ ಯು ಕ್ಯಾನ್ ಬಿ ಟ್ರೀಟೆಡ್ ಇನ್ ದ ಹೋಮ್ ಆಲ್ಸೋ. ಈಗ ರೀಸೆಂಟ್ ಗೈಡ್ಲೈನ್ಸ್, ಯಾರು ಭಯ ಪಡೋದು ಬಂದ್ಬಿಟ್ರೆ ನಾನು ಹೋಗಿ ಅಲ್ಲಿ ಹಾಸ್ಟೆಲ್ಗೆ ಹೊಡಿತಾರೆ, ಇನ್ಸ್ಟಿಟ್ಯೂಟ್ ಕ್ವಾರಂಟೈನ್ದಾಗ ಹಾಕ್ತಾರೆ, ಆ ಥರದ್ದು ಭಯ ಬೇಡ. ಪ್ರತಿಯೊಂದೂ ಇದನ್ನೇನಾದ್ರೆ ಸರಳೀಕರಣ ಮಾಡಿದ್ದಾರೆ.